23ನೇ ವರ್ಷದ ಯಶಸ್ವಿ ಕ್ರಿಕೆಟ್ ಟೂರ್ನಮೆಂಟ್ ವಿಜೇತರಿಗೆ ಬಹುಮಾನ. ಎಎನ್ಸಿಸಿ ಮೈದಾನದಲ್ಲಿ ಸಿಂಧನೂರು ತಂಡಕ್ಕೆ ಭರ್ಜರಿ ಜಯ. ಆರ್ಟಿಜೆ ಗ್ರೂಪ್ಸ್ ನಾರಾಯಣಪುರ ಚಾಲೆಂಜರ್ಸ್ ಟ್ರೋಫಿ ವಿಜೇತರು. ₹2,80,000 ಹಣಾಹಣಿ. ನಾರಾಯಣಪುರದ ಎಎನ್ಸಿಸಿ ಕ್ರೀಡಾಂಗಣದಲ್ಲಿ ಕಾಣಿಸ್ತಿರೋ ಜನವೋ ಜನ. ತಮಗಿಷ್ಟದ ಟೀಮ್ ಗೆದ್ದು ಬೀಗಿದಾಗ ಮುಗಿಲು ಮುಟ್ಟಿದ ಹರ್ಷೋದ್ಗಾರ. ಇದೆಲ್ಲ ಕಂಡು ಬಂದಿದ್ದು ಮಾಜಿ ಸಚಿವ ರಾಜುಗೌಡ ಮತ್ತು ಸಹೋದರ ಬಬ್ಲುಗೌಡ ಬರ್ತ್ಡೇ ಪ್ರಯುಕ್ತ ನಡೆದಿದ್ದ ಪಂದ್ಯದಲ್ಲಿ. ಆರ್ಟಿಜೆ ಗ್ರೂಪ್ಸ್ ನಾರಾಯಣಪುರ ವತಿಯಿಂದ 23ನೇ ವರ್ಷದ ಚಾಲೆಂಜರ್ಸ್ ಟ್ರೋಫಿ ಹಮ್ಮಿಕೊಳ್ಳಲಾಗಿತ್ತು. ಟೂರ್ನಮೆಂಟ್ ಅಲ್ಲಿ ದೇಶದ ವಿವಿಧ ರಾಜ್ಯಗಳ ರಾಷ್ಟ್ರ ಮಟ್ಟದಲ್ಲಿ ಮಿಂಚುವ ಸ್ಟಾರ್ ಕ್ರಿಕೆಟ್ ಆಟಗಾರರು ಪಾಲ್ಗೊಂಡಿರೋದು ಹೆಮ್ಮೆಯ ವಿಷಯವಾಗಿತ್ತು. ಬರೋಬ್ಬರಿ 1 ತಿಂಗಳುಗಳ ಕಾಲ ನಡೆದ ಪಂದ್ಯದಲ್ಲಿ ಸಿಂಧನೂರು ಟೀಮ್ ಜಯಭೇರಿ ಬಾರಿಸಿತು. ಈ ಬಾರಿ ಚೆಂಡು ಎಕ್ಸ್ಟ್ರಾ ಕವರ್ ಕ್ಷೇತ್ರದಲ್ಲಿ ಆಡಿದರೆ ಕಾದು ನೋಡಬೇಕಾಗಿದೆ. ಚೆಂಡು ನಿಶ್ಚಿತವಾಗಿ ಬೌಂಡ್ರಿ ಗೆರೆಯ ಹೊರಗಡೆ 4 ರನ್ಗಳಿಗೆ. ನಾರಾಯಣಪುರದಲ್ಲಿ ನಡೆದ ಎಎನ್ಸಿಸಿ ಮೈದಾನದಲ್ಲಿ ಸ್ಥಳೀಯ ರಾಜ್ಯಗಳ ಅಭಿಮಾನಿ ಬಳಗದ ವತಿಯಿಂದ ಮಾಜಿ ಸಚಿವ ರಾಜುಗೌಡ ಹಾಗೂ ಅವರ ಸಹೋದರ ಬಬ್ಲುಗೌಡ ಅವರ ಜನ್ಮದಿನದ ನಿಮಿತ್ತ ನಡೆದ ಪಂದ್ಯದ ವಿಜೇತರಿಗೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ರಾಜುಗೌಡ ಹಾಗೂ ಆಯೋಜಕರು ಆರ್ಟಿಜೆ ಚಾಲೆಂಜರ್ಸ್ ಉಪಸ್ಥಿತರಿದ್ದರು. ಆಡಿದಂತ ಎಲ್ಲರಿಗೂ ನಾನು ಹೃದಯಪೂರ್ವಕ ಕೃತಜ್ಞತೆ ಸಲ್ಲಿಸ್ತೇನೆ. ಯಾಕಂತಂದ್ರೆ ಗುಜರಾತ್ ಇಂದ ಬಂದ್ ಆಡಿದ್ದಾರೆ, ಮಹಾರಾಷ್ಟ್ರದಿಂದ ಬಂದ್ ಆಡಿದ್ದಾರೆ, ಕಾಶ್ಮೀರದಿಂದ ಬಂದ್ ಆಡಿದ್ದಾರೆ, ಮುಂಬೈಯಿಂದ ಭಾರತ ದೇಶದ ಎಲ್ಲಾ ಕಡೆಯಿಂದ ಬಂದ್ ಆಡಿದ್ದಾರೆ. ICL ಅಲ್ಲಿ ಯಾರ್ಯಾರು ಆಡಿದ್ರು ಅವರೆಲ್ಲರೂ ಬಂದ್ ಇಲ್ಲಿ ಆಡಿದ್ದಾರೆ. ಬಹಳ ಖುಷಿ ಆಗ್ತದೆ. ಯಾಕೆ ಅವ್ರು ಬಂದ್ ಆಡ್ಬೇಕಂದ್ರ ತಂಡದ ಮಾಲೀಕರು ಅಷ್ಟೊಂದು ಜಿದ್ದು ತಗೊಂಡು ಈ ಟೂರ್ನಮೆಂಟ್ ಗೆಲ್ಲೇಬೇಕಂತೇಳಿ ಈ ಒಂದು ಟೂರ್ನಮೆಂಟ್ ಇವತ್ತು ಇಷ್ಟೊಂದು ಸಕ್ಸಸ್ ಆಗತ್ತ ಅಂತಂದ್ರ ಅದಕ್ಕೆ ಕಾರಣೀಭೂತರಾದ ತಂಡದ ಮಾಲೀಕರು ಅಂತಂದ್ರೆ ತಪ್ಪಾಗದಂತ ಅವರೆಲ್ಲರಿಗೂ ಕೃತಜ್ಞತೆ ಸಲ್ಲಿಸ್ತೇನೆ. ಅದೇ ತರ ನಾರಾಯಣಪುರಿನ ನನ್ನ ಎಲ್ಲಾ ತಮ್ಮಂದ್ರಿಗೂ ಒಬ್ರು ಅವ್ರು ಇವ್ರು ಅಂತ ಹೆಸರು ಹೇಳಕ್ ಹೋಗಂಗಿಲ್ಲ. ಎಲ್ಲಾ ತಮ್ಮಂದ್ರು ಬಹಳ ಅಚ್ಚುಕಟ್ಟಾಗಿ ಟೂರ್ನಮೆಂಟ್ ನ ಯಶಸ್ವಿಯಾಗಿ ಮಾಡಿ ನಡೆಸಿಕೊಟ್ಟಿರಿ. ಅವರಿಗೂ ನಾನು ಹೃದಯ ಕೃತಜ್ಞತೆ ಸಲ್ಲಿಸ್ತೇನೆ ಪ್ರತಿಯೊಬ್ಬರಿಗೂ. ಆಟದ ಟೂರ್ನಿಯ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ರಾಜುಗೌಡ ಹಾಗೂ ಆಯೋಜಕರು ಆರ್ಟಿಜೆ ಚಾಲೆಂಜರ್ಸ್ ಟ್ರೋಫಿ ಹಾಗೆ 2,80,000 ನಗದು ಹಣ ಪ್ರತೀಕ್ 11 ಸಿಂಧನೂರು ತಂಡಕ್ಕೆ ಎಸ್ಪಿ ದಯಾನಂದ ಮಾಲೀಕರು ಬೆಂಗಳೂರು ಅವರು ವಿಜೇತ ತಂಡಕ್ಕೆ ನೀಡಿದ್ರು. ಹಾಸ್ಪಿಟಲ್ ತಂಡ ಇಲ್ಲಿವರೆಗೆ ಬಂದು ಆಡಿ ನಮ್ಮ ಎಲ್ಲರಿಗೂ ಕೂಡ ಒಂದು ಸಂತೋಷ ನೀಡಿದ್ದಕ್ಕಾಗಿ ನಮಗೆಲ್ಲ ನೀಡಿದ್ದಕ್ಕಾಗಿ ಅವರಿಗೆ ಅಭಿನಂದನೆಗಳು. ರಾಜುಗೌಡ ಅಭಿಮಾನಿ ಬಳಗದ ವತಿಯಿಂದ ಮತ್ತು ಸಮಸ್ತ ನಾಣ್ಯ ದ್ವಿತೀಯ ಬಹುಮಾನವನ್ನ ಬಿಎಸ್ ಹಳ್ಳಿಕೋಟಿ 1,40,000 ನೀಡಿದ್ರು. ಅದನ್ನ ಹೊಸಪೇಟೆ ತಂಡದ ಫ್ರಾಂಚೈಸಿ ಕ್ಯಾಪ್ಟನ್ ಟ್ರೋಫಿ ಹಾಗೂ ಹಣ ವಿತರಿಸುವ ಮೂಲಕ ಉಭಯ ತಂಡಗಳಿಗೆ ಶುಭ ಹಾರೈಸಿದ್ರು. ಅದ್ಭುತವಾದ ಆಟ ಪರ್ಫಾರ್ಮೆನ್ಸ್ ಮಾಡಿ ಒಂದು ಉತ್ತಮ ಯೂಟ್ಯೂಬ್ ಸ್ಟಾರ್ಸ್ ಗಳ ಮಧ್ಯೆ ಗೆಲುವನ್ನು ದಾಖಲಿಸಿಕೊಟ್ರು. ಇದಕ್ಕೆ ನಿಜವಾಗ್ಲೂ ಆ ಗದ್ದೆಮ್ಮ ದೇವಿಗೆ ಮತ್ತು ಆಂಜನೇಯ ಸ್ವಾಮಿಗೆ ಧನ್ಯವಾದಗಳನ್ನು ಹೇಳ್ಬೇಕು. ನಾನು ಪ್ರತಿ ಸಾಲಿ ನಾನು ಬೇಡ್ಕೊಂತೀನಿ,
ಆಕ್ಚುಲಿ ಪ್ರತಿ ಸಲ ಸೆಮಿಫೈನಲ್ ಅಲ್ಲಿ ಸೋತು ಹೋಗ್ಬೇಕಾದಾಗ ಚೋಕರ್ಸ್ ತಂಡ ಅಂದ್ರು, ಕೆಲವು ಜನ RCB ತಂಡ ಅಂದ್ರು. ಆದ್ರೆ ನಾನು ಸೋತಾಗೂ ಇಷ್ಟೇ ಸಂತೋಷವಾಗಿದ್ದೀನಿ, ಗೆದ್ದಾಗ್ಲೂ ಇಷ್ಟೇ ಸಂತೋಷವಾಗಿದ್ದೀನಿ. ಯಾಕೆಂದ್ರೆ ಇಂಥ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಲ್ಲಿ ಆಡಕ್ಕೆ ಬರ್ತಾ ಇದೀವಿ. ಈ ಅವಕಾಶನ ಸದಾಕಾಲ ನಡೆಸ್ಕೊಡ್ರೆ ನಿಮ್ಮ RTJ ಟ್ರೋಫಿ ನಡೀತಾನೆ ಇರಬೇಕು. ನಾವಿಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾನೆ ಇರ್ತೀವಿ, ಮತ್ತೆ ಬರ್ತೀವಿ. ಕ್ರಿಕೆಟ್ 23ನೇ ವರ್ಷ ಯಶಸ್ವಿಯಾಗಿ ನಡೆಸಿಕೊಂಡು ಬರ್ತಿರುವ ರಾಜು ಗೌಡರು ಅಭಿಮಾನಿ ಬಳಗ ವ್ಯಕ್ತಿ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತವಾಗ್ತಿದೆ. RTJ ಚಾಲೆಂಜರ್ಸ್ ಪಂದ್ಯಾವಳಿ 1 ತಿಂಗಳವರೆಗೆ ನಡೆದಿತ್ತು. ಫೈನಲ್ ಮ್ಯಾಚ್ವರೆಗೆ ಸುಮಾರು 102 ಟೀಮ್ಗಳು ಪಾಲ್ಗೊಂಡಿದ್ವು. ಬಿಜೆಪಿ ರಾಜ್ಯ ಉಪಾಧ್ಯಕ್ಷರು ಹಾಗೂ ಮಾಜಿ ಸಚಿವ ರಾಜುಗೌಡ ಗ್ರಾಮೀಣ ಭಾಗದ ಯುವಕರಿಗೆ ಕ್ರೀಡಾಪಟುಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡುವ ಸಲುವಾಗಿ ಉತ್ತಮ ಕ್ರೀಡಾಂಗಣವನ್ನ ಮಾಡಿಕೊಟ್ಟಿದ್ದಾರೆ. ಇದೀಗ ನಡೆದ ಪಂದ್ಯ ನೋಡಲು ಜನ ಸಾಗರವೇ ಹರಿದು ಬಂದಿತ್ತು. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ರೀತಿ ವಿಶಾಲ ಮೈದಾನದಲ್ಲಿ ಜನ ಜಂಗುಳಿ ಸೇರಿತ್ತು. ಅಂಕಲ್ ಹೊಡೆದ್ಬಿಟ್ಟ ಎಲ್ಲರಿಗೆ. ಅಂಕಲ್ ಹೊಡೆದ್ಬಿಟ್ಟ ಎಲ್ಲರಿಗೆ. ಇದೇ ಸಂದರ್ಭದಲ್ಲಿ ಕಲಾವಿದ ಕರಿಬಸವ ಕನ್ನಡದ ಹಿಟ್ ಚಲನಚಿತ್ರಗಳ ಹಾಡನ್ನ ಹಾಡಿ ಕ್ರೀಡಾಭಿಮಾನಿಗಳನ್ನ ರಂಜಿಸಿದ್ರು. ಸುರಪುರದ ಸೂರು ನಮ್ಮ ರಾಜುಗೌಡ್ರು, ಸುರಪುರದ ಸೂರು ನಮ್ಮ ರಾಜುಗೌಡ್ರು, ಕ್ಷೇತ್ರದ ಅಭಿವೃದ್ಧಿಗಾಗಿ ಎದ್ದು ಬಂದ್ರು. ನಮ್ಮೂರ ಗೌಡರು ಎಲ್ಲದಕ್ಕೂ ಸಿದ್ಧರು, ಕೊಟ್ಟ ಮಾತಿಗೆ ಎಂದು ತಪ್ಪರು. ಯಾವ ಜನ್ಮದ ಪುಣ್ಯವು ಕಾಣೋದ್ಯಾವ್ರೆ, ಕೈ ಮುಗಿದು ಹರಸೈತಿ ಊರಿಗೂರೇ. ಕಾಯೋ ಕೈ ನಿಂದು ನೀನೇ ನಮ್ಮ ಬಂಧು. ರಾಜುಗೌಡರು ಅನ್ನದಾತರು, ರಾಜುಗೌಡರು ಹೃದಯವಂತರು, ರಾಜುಗೌಡರು ನಮ್ಮೂರ ತೇರು. ನಮ್ಮೂರ ಗೌಡರು ಎಲ್ಲದಕ್ಕೂ ಸಿದ್ಧರು, ಕೊಟ್ಟ ಮಾತಿಗೆ ಎಂದು ತಪ್ಪರು. ರಾಜುಗೌಡ ಅಭಿಮಾನಿಗಳ ಸಂಘದಿಂದ 2025ನೇ ಸಾಲಿನ ಕ್ಯಾಲೆಂಡರ್ ಬಿಡುಗಡೆ ಮಾಡಿದ್ರು. ಈ ಸಂದರ್ಭದಲ್ಲಿ ಮುಖಂಡರಾದ ರಾಜ ಹನುಮಂತನಾಯಕ ಜಹಾಗೀರ್ದಾರ್, ಸಿದ್ದನಗೌಡ ಕರಿಭಾವಿ, ಡಾಕ್ಟರ್ BS ಹಳ್ಳಿಕೋಟಿ, BN ಪೊಲೀಸ್ ಪಾಟೀಲ್, ಮಲ್ಲು ನವಲಗುಡ್ಡ, ಸಂಗನಬಸು, ಆಂಜನೇಯ ದೊರೆ, ಸಂಗಮೇಶ್ ಕೋಳೂರು ಉಪಸ್ಥಿತರಿದ್ದರು. ಈ ಬಾರಿಯ ಪಂದ್ಯಾವಳಿ ಹಲವು ಹೊಸತನಗಳಿಂದ ಕೂಡಿತ್ತು. RTJ ಟ್ರೋಫಿ 2024ನೇ ಫೈನಲ್ಸ್ ಗೆದ್ದಿರೋದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಉತ್ತಮ ತಂಡ ಇತ್ತು ಅಪೋಸಿಟ್ ಅಲ್ಲಿ FM ಅನ್ನುವ ತಂಡ. ಅದನ್ನು ನಮ್ಮ ಆಟಗಾರರು ಬಹಳಷ್ಟು ಅಚ್ಚುಕಟ್ಟಾಗಿ ಆಡಿ ಬಹಳ ಹೀನಾಯವಾಗಿ ಸೋಲಿಸಿದ್ರು. ಹೇಳ್ಬೇಕಂದ್ರೆ ಇದು ಆಟಗಾರರ ಉತ್ತಮ ಎಫರ್ಟ್ ಅಂತ ಹೇಳಬಹುದು. RTJ ಟ್ರೋಫಿ ಒಂದು ಉತ್ತಮ ಟ್ರೋಫಿ. ನಮ್ಮ ಕರ್ನಾಟಕ ಭಾಗದ ವರ್ಲ್ಡ್ ಕಪ್ ಅಂತ ಹೆಸರಾಗಿದೆ. ಈ ಟ್ರೋಫಿ ಗೆಲ್ಲಬೇಕಾದ್ರೆ ಬಹಳಷ್ಟು ಕಷ್ಟ ಇರುತ್ತೆ. ಗೆದ್ದಿರೋದನ್ನು ಮಾತ್ರ ಎಲ್ಲರೂ ನೋಡ್ತಾರೆ. ಇದರ ಹಿಂದಿನ ಕಠಿಣ ಪರಿಶ್ರಮವನ್ನು ಆಟಗಾರರು ಮಾತ್ರ ಗುರುತಿಸಲಿಕ್ಕೆ ಸಾಧ್ಯ. ಯಾವುದೇ ಯೂಟ್ಯೂಬ್ ಸ್ಟಾರ್ಗಳಲ್ಲಿ ಇಲ್ಲದೆ ಉತ್ತಮ ಪರ್ಫಾರ್ಮೆನ್ಸ್ ಮಾಡಿ ಲೋಕಲ್ ತಂಡ ಉತ್ತಮವಾಗಿ ಆಡಿ ಈ ದಿನ ಫೈನಲ್ ಪದವನ್ನು ಗೆದ್ದಿದೆ. ನ್ಯೂಸ್ 24 ಭಾರತ್, ಯಾದಗಿರಿ.
ನಮಸ್ಕಾರ ಪ್ರಿಯ ವೀಕ್ಷಕರೇ, ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನಿಮಗೆ ಇಷ್ಟವಾದ ವರದಿಗಳನ್ನು ನೋಡಲು ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಪ್ರೋತ್ಸಾಹಿಸಿ.